everyone fine. ಎಸ್ ಈ ಬಗ್ಗೆ ಏನೇನು ಉಲ್ಲೇಖ ಆಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಎಕ್ಸ್ಪ್ಲೇನ್ ಮಾಡ್ತಾರೆ ಸಂತೋಷ್ ಸರ್. ಇಲ್ಲಿ ನಾವು ಗಮನಿಸೋದಾದ್ರೆ ಇಲ್ಲಿವರೆಗೂ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ಏನು ಅನ್ನೋ ತುಂಬಾ ಜನಕ್ಕೆ ಗೊತ್ತೇ ಇರಲಿಲ್ಲ. ಅವ್ರು ಏನು ಹೇಳಿದ್ದಾರೆ, ಅವರ ಗಂಡನ ಬಗ್ಗೆ ಆಗಿರ್ಬೋದು, ಪವಿತ್ರ ಗೌಡ ಬಗ್ಗೆ ಆಗಿರ್ಬೋದು. ಯಾಕಂದ್ರೆ ಪವಿತ್ರ ಗೌಡ ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ 10 ವರ್ಷದ ರಿಲೇಶನ್ಶಿಪ್ ಅಂತ ಹಾಕಿದ್ರು. ಅದಕ್ಕೆ ಟಕ್ಕರ್ ಕೂಡ ವಿಜಯಲಕ್ಷ್ಮಿ ಅವ್ರು ಕೊಟ್ಟಿದ್ರು. ಅದೇ ದರ್ಶನ್ ಮಾತಾಡಿರ್ಲಿಲ್ಲ. ಅವ್ರ 3 ಜನದ ಮಧ್ಯೆ ಏನಾದರೂ ಒಪ್ಪಂದ ಆಗಿದೆಯಾ, ಏನು ರಿಲೇಶನ್ಶಿಪ್ ಇದೆ ಅನ್ನೋದ್ರ ಬಗ್ಗೆ ಅನುಮಾನ ಇತ್ತು. ಈ ರೇಣುಕಾ ಸ್ವಾಮಿ ಕೇಸಿಂದ ಅದು ಹಿಂಗೆ ಹೊರಗೆ ಬಂತು, ಏನೇನು ಹೇಳಿದ್ದಾರೆ ಅಂತ. ನೀತಿಲೇನು ಪ್ರಮುಖವಾಗಿ ಪ್ರಕರಣ ಆದ ನಂತರ ದರ್ಶನ್ ಏನೂ ಕೂಡ ಮಾಡಲೇ ಇಲ್ಲ ಅಂತ ಹೇಳೋದು ಅವರ ಅಭಿಮಾನಿಗಳಿರ್ಬೋದು, ಅವ್ರ ಫಾಲೋವರ್ಸ್ ಇರ್ಬೋದು. ಸೊ ಸಾಕಷ್ಟು ಜನರ ಮಾತಾಗಿತ್ತು. ಅವ್ರಿಗೆ ಸಂಬಂಧ ಇಲ್ಲ, ಅವರೇನು ಆರೋಪಿ ಅಷ್ಟೇ, ಅಪರಾಧಿ ಅಲ್ಲ ಅಂತೇಳಿ ಸಾಕಷ್ಟು ಅದನ್ನು ನಾವು ಕೂಡ ಹೌದು ಅವ್ರನ್ನ ಅಪರಾಧಿ ಅಂತ ನಾವೆಲ್ಲೂ ಕೂಡ ಹೇಳಿರಲಿಲ್ಲ. ಸೊ ಈ ರೀತಿ ಇನ್ಸಿಡೆಂಟ್ನಲ್ಲಿ ದರ್ಶನ್ ಬಂಧನ ಆಗಿದೆ ಅನ್ನೋದು ಇಲ್ಲಿ ಪ್ರಮುಖವಾಗಿದ್ದಂಥ ವಾದ ಆಗಿತ್ತು. ಆದರೆ ಪೊಲೀಸರ ತನಿಖೆಯಲ್ಲಿ ಸ್ಫೋಟಕವಾದ ವಿಚಾರಗಳೀಗ ಬಹಿರಂಗಗೊಂಡಿರುವಂಥದ್ದು. ಅಂದರೆ ಇಷ್ಟು ದಿನಗಳ ಕಾಲ ದರ್ಶನ್ ಏನೂ ಕೂಡ ಮಾಡಲೇ ಇಲ್ಲ ಅನ್ನೋದು ಇವರೆಲ್ಲ ಹೇಳಿಕೆಗಳಾಗಿತ್ತು. ಆದರೆ ಈಗ ವಿಜಯಲಕ್ಷ್ಮಿ ಅವರ ಕೆಲವೊಂದು ಈಗ ಚಾರ್ಜ್ ಶೀಟನ್ನು ಮಾಡಲಿ ಸುಮಾರು 4,000 ಪೇಜ್ ಚಾರ್ಜ್ ಶೀಟನ್ನು ಕೊಟ್ಟಿದ್ದಾರೆ. ಈ ಚಾರ್ಜ್ ಶೀಟ್ನಲ್ಲಿ ನೋಡಿದ್ರೆ ಸ್ವಇಚ್ಛಾ ಹೇಳಿಕೆಗಳು ಮತ್ತು ಇವರ ಹೇಳಿಕೆಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ನೀಡಿರುವಂಥ ಹೇಳಿಕೆ ಸಾಕಷ್ಟು ಸ್ಫೋಟಕವಾಗಿರುವಂಥ ವಿಚಾರ. ಯಾಕೆಂದರೆ ಈಗಾಗಲೇ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡರ ನಡುವೆ ಒಂದಿಷ್ಟು ವಾಗ್ವಾದಗಳು ಸಾಂಸಾರಿಕ ಜೀವನದಲ್ಲಿ ಅವರ ಲೈಫ್ ವಿಚಾರಕ್ಕೆ ಒಂದಿಷ್ಟು ನಡೀತಾ ಇತ್ತು. ಆ ವಿಚಾರ ನಮಗೆ ಬೇಡವಾಗಿದ್ದು. ಆದರೆ ಈ ವಿಚಾರ ಏನು ನಡೀತು, ಇದಕ್ಕೆ ಸಂಬಂಧಪಟ್ಟಾಗೆ ಊಹಾಪೋಹಗಳು ಕೂಡ ಸಾಕಷ್ಟಿತ್ತು. ಆದರೆ ಇಲ್ಲಿ ಸ್ವತಃ ಈ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ವಿಜಯಲಕ್ಷ್ಮಿ ಅವರು ಹೇಳಿಕೆಗಳನ್ನು ಏನು ಕೊಡ್ತಾರೆ, ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ದರ್ಶನನ್ನು ಇವರು ಯಾವಾಗ ಮದುವೆ ಆದರೂ, ದರ್ಶನ್ ಮತ್ತು ಇವ್ರ ನಡುವಿನ ಸಂಬಂಧ ಹೇಗಿತ್ತು, ಇವ್ರಿಗೆ ಹುಟ್ಟಿದಂಥ ಮಗು ಇರ್ಬೋದು, ಇವರು ಎಲ್ಲಿ ವಾಸವನ್ನು ಮಾಡ್ಕೊಂಡಿದ್ರೆ ಎಲ್ಲದರ ಬಗ್ಗೆ ಅವರು ಸ್ಪಷ್ಟವಾಗಿ ಅವರ ಹೇಳಿಕೆಗಳಲ್ಲಿ ನೀಡಿರುವಂಥದ್ದು. ಈ ಹೇಳಿಕೆಯನ್ನು ಕೊಡುವಂತಹ ಸಂದರ್ಭದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ, ಏನು ಪವಿತ್ರ ಗೌಡ ಅಂತ ಏನು ನಾವು ಕರಿತಿದ್ವಿ, ಆಕೆಯ ಮೂಲ ಹೆಸರು ಸ್ಮಿತಾ ಗೌಡ. ಅದನ್ನು ಉಲ್ಲೇಖ ಮಾಡೋದಾದ್ರೆ ನಿಮಗೆ ಇದರಲ್ಲಿ ಅವರು ವಿಚಾರಣೆಗೆ ಹೋಗ್ತಾರೆ. 19/6 ಏನು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರೇಣುಕಾ ಸ್ವಾಮಿ ಹತ್ಯೆ ಆಗುತ್ತೆ. ಈ ಹತ್ಯೆ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ವಿಚಾರಣೆಗೆ ಕರೆಯುವಂಥದ್ದು. ಆಗ ಪೊಲೀಸರ ಮುಂದೆ ವಿಚಾರಣೆಗೆ ಹೋದಂಥ ಸಂದರ್ಭದಲ್ಲಿ ಒಂದಿಷ್ಟು ಸ್ಟೇಟ್ಮೆಂಟ್ಗಳನ್ನು ಹೇಳಬೇಕಾಗುತ್ತೆ. ಅಂದರೆ 3 ಲಕ್ಷ ಹಣ ಸಿಕ್ಕಿರುತ್ತೆ ಮೈಸೂರಿನಲ್ಲಿ ಇವರಿದ್ದಂಥ ಹೋಟೆಲ್ನಲ್ಲಿ. ಆ ಹಣಕ್ಕೆ ಸಂಬಂಧಪಟ್ಟಾಗೆ ಮತ್ತು ದರ್ಶನ್ ಬಟ್ಟೆಗಳೇನಿರುತ್ತೆ ಇದನ್ನು ಅವರ ಅಸಿಸ್ಟೆಂಟ್ ಆಗಿರುವಂಥ ರಾಜು ತೆಗೆದುಕೊಂಡು ಹೋಗಿರ್ತಾನೆ. ಅದನ್ನು ವಿಜಯಲಕ್ಷ್ಮಿ ಅವರ ಕೈಗೆ, ಅವರ ಫ್ಲಾಟ್ ಏನಿರುತ್ತೆ ಅಲ್ಲಿ ಕೊಟ್ಟು ಬಂದಿರ್ತಾನೆ. ಸೊ ಪೊಲೀಸರು ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಬಗ್ಗೆ ದರ್ಶನ್ ಅವರು ಹೇಳಿಕೆಯನ್ನು ಕೊಟ್ಟಾಗ, ಸೊ ಈ ಬಗ್ಗೆ ಹೇಳಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಪೊಲೀಸರು ವಿಜಯಲಕ್ಷ್ಮಿ ಅವ್ರನ್ನ ಸಂಪರ್ಕವನ್ನು ಮಾಡ್ತಾರೆ. ಅವ್ರ ಮನೆಗೆ ಹೋಗಿ ಇದ್ದಂಥ ಶೂಗಳಿರ್ಬೋದು, ಬಟ್ಟೆಗಳಿರ್ಬೋದು, 3 ಲಕ್ಷ ಕ್ಯಾಶ್ ಇರ್ಬೋದು, ಅದನ್ನು ಕೂಡ ರಿಕವರಿ ಮಾಡ್ಕೊಳ್ಳುವಂಥದ್ದು. ಅದು ವಿಜಯಲಕ್ಷ್ಮಿ ವಾಸ ಇದ್ದಂತಹ ಅಪಾರ್ಟ್ಮೆಂಟಿನ ಏನು ಶೆಡ್ ಬರುತ್ತೆ, ಅಂದರೆ ಸೆಕ್ಯೂರಿಟಿ ಇರುವಂತಹ ಒಂದು ರೂಮ್ ಇರುತ್ತೆ. ಆ ಸೆಕ್ಯೂರಿಟಿ ಇರುವ ರೂಮ್ನಲ್ಲಿ ಎಲ್ಲವನ್ನು ಕೂಡ ಇವ್ರು ಪಡ್ಕೊಂಡು ಬರ್ತಾರೆ. ವಿಚಾರಣೆ ಮಾಡುವಂಥ ಸಂದರ್ಭದಲ್ಲಿ ಇವರು ಒಂದು ಹೇಳಿಕೆಯನ್ನು ಕೊಡುವಂಥದ್ದು. 2018ನೇ ಇಸ್ವಿ ಏನಿದೆ, ಈ ಇಸ್ವಿಯಲ್ಲಿ ಪವಿತ್ರ ಗೌಡ ಏನಿದ್ದಾರೆ ಈಕೆಗೆ ಒಂದು ಮನೆಯನ್ನು ಕೊಡಿಸಲಾಗುತ್ತೆ. ರಾಜರಾಜೇಶ್ವರಿ ನಗರದ ಕೆಂಚೇನಹಳ್ಳಿ ಬಳಿ ಇರುವಂಥ ಒಂದು ಮನೆಯನ್ನು ಇವರಿಗೆ ಖರೀದಿಯನ್ನು ಮಾಡಿಕೊಡ್ತಾರೆ. ಈ ಮನೆಯನ್ನು ಖರೀದಿ ಮಾಡಿಕೊಟ್ಟೋದಕ್ಕೆ ಸಂಬಂಧಪಟ್ಟ ಹಾಗೆ ಇವರಿಬ್ಬರ ನಡುವೆ ಒಂದಿಷ್ಟು ವೈಮನಸ್ಸಾಗುತ್ತೆ. ಇದಾದ ನಂತರ 2-3 ತಿಂಗಳ ಬಳಿಕ ಇವರು ಅನ್ಯೋನ್ಯವಾಗಿರ್ತಾರೆ. ಆದರೆ ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿಗೆ ಒಂದು ಸ್ಫೋಟಕವಾದ ವಿಚಾರ ಅವ್ರಿಗೆ ಗೊತ್ತಾಗುವಂಥದ್ದು. ಫೈನ್, ಇದ್ರ ಬಗ್ಗೆ ಮತ್ತೆ ನೋಡ್ತಾ ಹೋಗೋಣ. ವಿಜಯಲಕ್ಷ್ಮಿ ಏನೇನು ಹೇಳಿದ್ದಾರೆ, ಚಾರ್ಜ್ ಶೀಟ್ ನಲ್ಲಿ ಯಾವ ತರ ಉಲ್ಲೇಖ ಮಾಡಲಾಗಿದೆ, ಅವರ ಸ್ಟೇಟ್ಮೆಂಟ್ ಪ್ರತಿಯೊಂದನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.